ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ನಾಗರಾಜ್ ಚಬ್ಬಿ. ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚಬ್ಬಿ ಅವರು ಹೇಳಿದರು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೇಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ಆಯೋಜಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರೇರಿತ ಕ್ಷಮತಾ ಸೇವಾ ಸಂಸ್ಥೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಹುಬ್ಬಳ್ಳಿಯವರ ಸಹಯೋಗದಲ್ಲಿ ತಜ್ಞ ವೈದ್ಯರಿಂದ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜೋಶಿಯವರ ಈ ಕ್ಷಮತಾ ಸೇವಾ ಸಂಸ್ಥೆಯಿಂದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸೇವಾ ಮನೋಭಾವನೆಯಿಂದ ಜನರ ಅನುಕೂಲಕ್ಕಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸುತ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದರು. ಈಗಾಗಲೇ ತಾಲೂಕಿನ 5 ಗ್ರಾಮಗಳನ್ನು ಅಂಧಮುಕ್ತ ಗ್ರಾಮಗಳಾಗಿ ಮಾಡಲಾಗಿದೆ ಅಂತ ವೈದ್ಯರು ಮಾಹಿತಿ ನೀಡಿದರು. ಇಂದು ಸಂಸ್ಥೆಯಿಂದ ಉತ್ತಮ ಬೆಳವಣಿಗೆ ಅಂತ ಹೇಳಿದರು. ಶಿಬಿರದಲ್ಲಿ ಇಕೋಕಾರ್ಡಿಯೋಗ್ರಫಿ, ಇಸಿಜಿ, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕಣ್ಣಿನ ತಪಾಸಣೆ, ಇನ್ನಿತರ ರೋಗದ ಬಗ್ಗೆ ನುರಿತ ವೈದ್ಯರು ಚೆಕಪ್ ಮಾಡಿದರು. ಔಷಧಿ ಮಾತ್ರೆಯನ್ನು ನೀಡಿದರು. ಎಲ್ಲರೂ ಕೂಡ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇನ್ನು ಸೋಮವಾರ ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಬಾಲರಾಮನ ಪ್ರತಿಷ್ಠಾಪನೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುತ್ತಿದ್ದೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ, ಗೋವಿಂದ ಜೋಶಿ, ಐಸಿ ಗೋಕುಲ್, ಪರಶುರಾಮ್ ರಜಪೂತ್, ಕಿರಣ್ ಪಾಟೀಲ್, ಕುಲಕರ್ಣಿ, ಅಣ್ಣಪ್ಪ ಒಳ್ಳಿಕಾರ, ಬಸವಣ್ಣಯ್ಯ ಹಿರೇಮಠ, ವಜ್ರಕುಮಾರ್, ಮದನ ಬಾಬಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಂಕರಪ್ಪ ಬೋಳನ್ನವರ್, ಸದಸ್ಯ ನಿಂಗಪ್ಪ ಸುಳ್ಳದ್ ಇತರರು ಇದ್ದರು. ವರದಿ ಪ್ರಕಾಶ್ ತುಪ್ಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ. ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ರಿ. ಯಾಕಂದ್ರೆ ಬಡವರಿಗೆ ನನ್ನ ಪರವಾಗಿ ಒಂದು 4 ಮಂದಿಗೆ ಅನುಕೂಲ ಆಗಪ್ಪ ಅಂತಂದ್ರೆ, ಒಂದು 4 ಮಂದಿ ಚಿಕಿತ್ಸೆ ಸಿಕ್ತು ಅಂತಂತಂದ್ರೆ, ಯಾವ್ದಾರು ರೋಗ ಮುಕ್ತ ಆದ್ರು ಅಂತಂತಂದ್ರೆ ಆ ಪುಣ್ಯ ನಿಮ್ಮ ಮನೆತನಕ್ಕೆ ನಿಮ್ಮ ಕುಟುಂಬಕ್ಕೆ ಬರ್ತದೆ. ಇವತ್ತು ರಾಜಕಾರಣ ಬರೀ ನಾವು ಬೆಳೆ ಅರಿವಿ ಹಾಕೊಂಡು ಮಾಡಿದ್ರೆ ಸಾಕಾಗಂಗಿಲ್ಲ. ಇಂಥ ಒಂದು ಸೇವೆ ಮನೋಭಾವನೆಯಲ್ಲಿ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗ್ತೈತಿ. ಬರೀ ನೀವು ಸ್ಲೋಗನ್ಸ್ ಹಾಕೋದು, ನೀವು ಬೆಳೆ ಅರಿವಿ ಹಾಕೊಳ್ಳೋದು, ಅದನ್ನ ದಯವಿಟ್ಟು ಅದು ಬೇಕು ರಾಜಕಾರಣಕ್ಕೆ. ಆದರೆ ಅದ್ರ ಜೊತೆಗೆ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಪ್ರೋತ್ಸಾಹಿಸಬೇಕಾಗ್ತದೆ. ಈ ಮುಂದಿನ ಕಾರ್ಯಕ್ರಮ ನಾನು ನಿಮ್ಮೆಲ್ಲರ ಪರವಾಗಿ ಗೋವಿಂದ ಜೋಶಿ ಹೇಳ್ತೀನಿ, ಮುಂದಿನ ಕಾರ್ಯಕ್ರಮ ಎಲ್ಲರಿಗೂ ನಾವೇ ನಿಂತು ಸಂಪರ್ಕ ಮಾಡಿ ಅತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ವೈದ್ಯರ ಮುಖಾಂತರ ಅವ್ರು ಚಿಕಿತ್ಸೆ ಪಡೆಯುವಂಥ ದಿನಗಳು ಆಗ್ತವೆ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಂಡು, ಅದ್ರ ಜೊತೆಗೆ ಇವತ್ತು ಇಲ್ಲಿ ಸಂಘಟನೆ ಮಾಡಿದಂಥ ಎಲ್ಲರೂ ಅವರು ಸಹಿತ ರಾತ್ರಿ ಹಗಲು ದುಡಿದು ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ಮಾಡ್ಯಾರ. ಅವರ ಸೆಕ್ರೆಟರಿ ಕಾರ್ಯದರ್ಶಿಗಳಾದಂಥ ಮಳ್ಳಗಿ ಅವರು ಇಲ್ಲಿ ಕೆಳಗೆ ಕೂತಾರೆ. ಹಗಲು ರಾತ್ರಿ ಪ್ರತಿಯೊಬ್ಬರಿಗೆ ಫೋನ್ ಹಚ್ತಾರೆ, ಅವ್ರು ಏನ್ ಮಾಡ್ಬೇಕ್ರಿ, ಏನ್ ಬಿಡ್ಬೇಕ್ರಿ ಅಂತ. ಆದ್ರೆ ಇನ್ವಾಲ್ವ್ಮೆಂಟ್ ಭಾಳ ಕಡಿಮೆ ಇದೆ. ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿ ಏನ್ ಬೇಕು ಎಲ್ಲ ಮಾಡಕ್ ತಯಾರವರು. ನಿಮ್ಗೆ ಏನ್ ಇದಾಗಬೇಕು, ನಾವು ಸಂಪರ್ಕ ಮಾಡಕ್, ಜನಸಂಪರ್ಕ ಮಾಡಕ್ ಇದು ಬೇಕು ಅಂತಂದ್ರೆ ಇಲ್ಲ ಅಂತ ಅನ್ನೋ ಮಾತೇ ಇಲ್ಲ. ಆದ್ರೆ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕಂತೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಬಂಧುಗಳಿಗೆ, ನಮ್ಮೆಲ್ಲ ನಾಯಕರಿಗೆ, ಇಲ್ಲಿ ವೇದಿಕೆ ಅನ್ಕೊಂಡಂತ ಅನೇಕ ನಾಯಕರಿಗೆ, ನಿಮಗೂ ಸಹಿತ ನಾನು ಹೇಳ್ತೇನೆ, ನನ್ ಕರೆದಿಲ್ಲ ನಿಮ್ ಕರೆದಿಲ್ಲ ಅಂತ ಯಾರು ಅನ್ನಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ನನ್ನ ಮನೆ ಕಾರ್ಯಕ್ರಮ ಇದೆ. ಅದರಿಂದ ಇವತ್ತು ಇದು ಯಶಸ್ವಿ ಆಗ್ಬೇಕು. ಹಾಗೂ ಸಂಖ್ಯೆಗಿಂತ ಮುಖ್ಯ ಇಲ್ಲಿ ಬಂದಂತ ರೋಗಿಗಳು ಏನೋ 10-20 ಇರ್ಬೋದು, 50 ಇರ್ಬೋದು, ಅವರು ಬಂದಂಥವ್ರು ಆರಾಮಾಗಿ ಮನೆಗೆ ಹೋದ್ರೆ ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತೇಳಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಅದರಿಂದ ಇವತ್ತು ಮತ್ತೊಮ್ಮೆ ನಾನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಅವರ ಎಲ್ಲ ತಂಡದವರಿಗೆ, ಎಲ್ಲ ವೈದ್ಯರಿಗೆ, ನಮ್ಮ ಗೋವಿಂದ ಜೋಶಿ ಅವರಿಗೆ, ನಮ್ಮ ಮಳಿಗೆಯವರಿಗೆ, ಹೆಚ್ಚಾಗಿ ನಮ್ಮ ಮಳಿಗೆಯವರು ಹಗಲು ರಾತ್ರಿ ದುಡಿತಿರುವಂಥ ಈ ಸೇವೆಗೋಸ್ಕರ ಮಾಡ್ತಿರುವಂಥ ಅವ್ರಿಗೆ ಹಾಗೂ ಅವರ ಎಲ್ಲ ಟೀಮಿನವ್ರಿಗೆ, ಇಲ್ಲಿರುವಂಥ ಮುಂದೆ ಕುಂದಂಥ ಎಲ್ಲ ನಮ್ಮ ವೈದ್ಯರುಗಳಿಗೆ ನನ್ನ ಅನಂತ ನಮ್ಮ ಪಕ್ಷದ ಪರವಾಗಿ, ಕಾರ್ಯಕರ್ತರ ಪರವಾಗಿ ಅನಂತ ಧನ್ಯವಾದಗಳನ್ನು ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಪ್ರೌಢಶಾಲೆ ಬೇಗೂರಿನ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ನಿರ್ಮಲೇಶ್ ಅಧ್ಯಕ್ಷರಾದ ಪಕ್ಷದ ಗೋಪಾಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಇನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಗ್ರಾಮ ಪಂಚಾಯತ್ನ ಸದಸ್ಯರಾದಂತ ರಾಜಪ್ಪ ಬಿಸ್ಲರಿ ಅವರು, ಮತ್ತೋರ್ವ ಗ್ರಾಮ ಪಂಚಾಯತ್ ಗುರುನಾಥ್ ಅರ್ಜುನ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹನುಮಂತಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು.
ಎಲ್ಲ ಕುರಿತು ಒಂದು ಕಡೆ ಮುಗಿಸ್ಬಿಟ್ಟು ಮತ್ತೆ ಎರಡು ಸಲ ಒಳ್ಳೆಯ ಕಾರ್ಯಕ್ರಮವನ್ನು ಬೇಗೂರಲ್ಲಿ ಮಾಡ್ತಾಯಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನ ಈಗಾಗಲೇ ಕ್ಷೇತ್ರದಲ್ಲಿ ಅನೇಕ ಕಡೆ ನಾವು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಕ್ಷಮತಾ ಸೇವಾ ಸಂಸ್ಥೆ ಅಂತೇಳಿ ಅದರ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ನಾವು ಮಾಡಬೇಕಂತೇಳಿ ಒಂದು ವಿನಂತಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಕೂಡಿದೆ. ಈ ಕಾರ್ಯಕ್ರಮ ಇದು ನಿಜವಾಗ್ಲೂ ಸಹಿತ ಇದು ಒಂದು ರಾಜಕೀಯ ಕಾರ್ಯಕ್ರಮ ಅಂತಲ್ಲ. ಅವರಿದ್ದರೆ ನನಗೂ ಸಹಿತ ಜೋಶಿ ಸಾಹೇಬರು ಬೈತಿದ್ರು, ಇಲ್ಲ ಇದು ರಾಜಕೀಯ ಅಲ್ರಿ, ರಾಜಕೀಯ ಮಾತಾಡಬೇಡ್ರಿ ಅಂದರೆ ಅಷ್ಟೊಂದು ನೇರವಾಗಿ ನಾವು ಬಡವ್ರಿಗೆ ತಲುಪಬೇಕು, ನಿಜವಾಗ್ಲೂ ರೋಗಿಗಳಿಗೆ ಅನುಕೂಲ ಆಗಬೇಕು, ಇದರಲ್ಲಿ ಯಾವುದೋ ಒಂದು ನಾಟಕೀಯ ಬೆಳವಣಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು. ಸೊ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಪ್ರೋತ್ಸಾಹಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಭಾವನೆ. ಇದರ ಸದುಪಯೋಗವನ್ನು ಕ್ಷೇತ್ರದಲ್ಲಿರುವಂಥ ಬಡವರು, ಹಿಂದುಳಿದವರು, ದೀನದಲಿತರು ಯಾರೋ ಇರಲಿ, ಇದು ಜಾತ್ಯತೀತ ಹಾಗೂ ಪಕ್ಷಾತೀತ ಆಗಿರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದರ ಸದುಪಯೋಗ ಪಡ್ಕೊಳ್ಳುವಂಥ ಕೆಲಸವನ್ನು ಜನ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಇದ್ರ ಜೊತೆಗೆ ಈಗಾಗಲೇ ನಮ್ಮ ವೈದ್ಯರು ಶ್ರೀನಿವಾಸ್ ಜೋಶಿ ಅವರು ಹೇಳ್ತಾರೆ, ಸುಮಾರು 5 ಹಳ್ಳಿಗಳು ಅಂಧಮುಕ್ತ ಹಳ್ಳಿಗಳನ್ನಾಗಿ ಚಿಕಿತ್ಸೆ ನೀಡುವ ಮೂಲಕ ಮಾಡೇವಿ ಅಂತೇಳಿ. ಅದೊಂದು ಭಾಳ ದೊಡ್ಡ ಕೆಲಸ. ಯಾಕಂದರೆ ನಮಗೆ ನೋವಾದಾಗ ಗೊತ್ತಾಗುತ್ತೆ, ಒಂದು ಮುಳ್ಳು ಚುಚ್ಚಿದ್ರೆ ಆ ನೋವು ಹೋಗೋ ಮಟ್ಟನೂ ನಮಗೆ ಬೇರೆಯವ್ರ ನೋವು ನಮ್ಗೆ ಗೊತ್ತಾಗಲ್ಲ. ನಮಗೆ ನೋವಾದಂತಂದ್ರೆ ನಮ್ಮ ಕಣ್ಣ ನೀರು ಬರಾಕತ್ತಂದ್ರೆ ಗೊತ್ತಾಕೈತಿ ನಮ್ಗೆ ಎಷ್ಟು ತ್ರಾಸ ಆಕೈತಿ. ಅಂಥ ಒಂದು ಹೋಗಲಾಡಿಸೋವಂಥ ಕೆಲಸವನ್ನು ಇವತ್ತು ಡಾಕ್ಟ್ರು ನಿಮ್ಮ ಹಳ್ಳಿಗಳಿಗೆ ಬಂದು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಯಾವುದೋ ಒಂದು ದೊಡ್ಡ ಚಿಕಿತ್ಸೆ ಇದೆ, ಆ ಚಿಕಿತ್ಸೆಯನ್ನು ಸಹಿತ ಇವತ್ತು ಬಂದರೆ ಮಾಡಕತ್ತಾರೆ. ಅವ್ರಿಗೆ ಮುಂದೆ ದೊಡ್ಡ ಚಿಕಿತ್ಸೆ ಬೇಕಂದ್ರೆ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಇಲ್ಲಿ ಅವರು ಆಯುಷ್ಮಾನ್ ಜೊತೆಗೆ ಆನ್ ಪ್ರಯಾರಿಟಿ ಅವ್ರಿಗೆ ಅಲ್ಲಿ ಪ್ರೈವೇಟ್ ದವಾಖಾನೆಗೆ ಹೋದರೂ ಸಹಿತ ಈಗ ನಮಗೆ SDMಗೆ ಅಥವಾ ಕಿಮ್ಸ್ಗೆ ನಾವೇ ನಿಂತವನ್ನ ಮಾಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರಾಯಿತು ನಾವಾಯಿತು ಮಾಡಿಸುವಂಥ ಕೆಲಸವನ್ನು ಮುಂದೆ ಯಾವುದೋ ದೊಡ್ಡ ಚಿಕಿತ್ಸೆಗೆ ಅವ್ರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ.